ಘನಘೋರ ಕೊಲ್ಲಿ ಕದನಕ್ಕೆ ಕೊನೆಗೂ 14 ದಿನಗಳ ಸಣ್ಣ ಬ್ರೇಕ್ ಬಿದ್ದಿದೆ. ಮೇಲಷ್ಟೇ ಮಿಸೈಲ್ಗಳ ಮಳೆ ಕಡಿಮೆಯಾಗಿದ್ದರೂ ಕೂಡ ಒಳಗೊಳಗೆ ಜ್ವಾಲಾಮುಖಿ ಧಗಧಗಿಸ್ತಾನೆ ಇದೆ. ಇದು ಯಾವ ಮಟ್ಟಿಗೆ ಯಾವಾಗ ಸ್ಫೋಟ ಆಗುತ್ತೆ ಹೇಳೋದಕ್ಕಾಗಲ್ಲ. ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ನಲವತ್ತು ದಿನದ ಕೊಲ್ಲಿ ಕದನಕ್ಕೆ 14 ದಿನದ ಬ್ರೇಕ್. ಶುಕ್ರವಾರದ ಸಂಧಾನ ಸಭೆಯಲ್ಲಿ ಅಸಲಿಯಾಟ. ಅಬ್ಬಾ, ಇಡೀ ವಿಶ್ವವೇ ಚಾತಕ ಪಕ್ಷಿಯಂತೆ ಕಾಯುತ್ತಿದೆ. ಆ ಕ್ಷಣ ಕೊನೆವರೆಗೂ ಬಂದೇ ಬಿಡ್ತು. ಬರೋಬ್ಬರಿ 40 ದಿನದಿಂದ ಇರಾನ್, ಇಸ್ರೇಲ್ ಸೇರಿದಂತೆ ಕೊಲ್ಲಿಯ ದೇಶಗಳ ಮೇಲೆ ಬೀಳುತ್ತಿದ್ದ ಬೆಂಕಿ ಮಳೆ ತಣ್ಣಗಾಗಿದೆ. ಮಧ್ಯಪ್ರಾಚ್ಯದ ಆಕಾಶ ನಿರಾಳವಾಗಿದೆ. ಹಾರ್ಮುಜ್ ತೆರೆಯಲು ಟ್ರಂಪ್ ನೀಡಿದ್ದ ಕೊನೆಯ ಗಡುವಿನಂತೆಯೇ ಇರಾನ್ ಜಲಸಂಧಿ ಬಾಗಿಲು ಓಪನ್ಗೆ ಒಪ್ಪಿಕೊಂಡಿದೆ. ಆದರೆ ಖಡಕ್ ಕಂಡೀಷನ್ಗಳನ್ನ ಅಮೆರಿಕದ ಮುಂದಿಟ್ಟಿದೆ. ಖಮೇನಿ ಪಡೆಯ 10 ಷರತ್ತುಗಳನ್ನ ನೋಡಿದ ಟ್ರಂಪ್ ಅಸ್ತು ಅಂದಿದ್ದು ಮಧ್ಯಪ್ರಾಚ್ಯದ ಯುದ್ಧಕ್ಕೆ 2 ವಾರಗಳ ವಿರಾಮ ಘೋಷಿಸಿದ್ದಾರೆ. ವಿಶ್ವ ಶಾಂತಿಗೆ ಇಂದು ಅತಿದೊಡ್ಡ ದಿವಸ. ಯುದ್ಧ ವಿರಾಮ ಘೋಷಣೆಗೆ ಟ್ರಂಪ್ ರಿಯಾಕ್ಷನ್. ಹೌದು, ಇರಾನ್ ಮತ್ತು ಇಸ್ರೇಲ್ ನಡುವಣ ರಣಕಾಳಗಕ್ಕೆ ಸಣ್ಣ ಬ್ರೇಕ್ ಘೋಷಿಸಿರುವ ಟ್ರಂಪ್ ವಿಶ್ವ ಶಾಂತಿಯ ವಿಚಾರದಲ್ಲಿ ಇವತ್ತು ಅತಿದೊಡ್ಡ ದಿನ ಎಂದು ಕರೆದಿದ್ದಾರೆ. ಎಲ್ಲರ ರೀತಿಯಲ್ಲೇ ಇರಾನ್ ಯುದ್ಧ ವಿರಾಮ ಬಯಸಿತ್ತು. ಹಾರ್ಮುಜ್ನಲ್ಲಿ ಹಡಗು ಸಂಚಾರ ಮರು ಆರಂಭವಾಗಲಿದೆ ಎಂದು ಹೇಳಿದ್ದಾರೆ. ಮಾತ್ರವಲ್ಲ, ಹಾರ್ಮುಜ್ ಹಡಗು ಸಂಚಾರಕ್ಕೆ ಅಮೆರಿಕ ನೆರವಾಗಲಿದೆ. ಇದು ಮಧ್ಯಪ್ರಾಚ್ಯದಲ್ಲಿ ಸುವರ್ಣ ಯುಗ ಆರಂಭಕ್ಕೆ ಬುನಾದಿ ಹಾಕಲಿದೆ ಎಂದು ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ಅಮೆರಿಕದ ಕದನ ವಿರಾಮದ ಪ್ರಸ್ತಾವನೆಯನ್ನ ಇರಾನ್ ಸಹ ಒಪ್ಪಿಕೊಂಡಿದೆ. ಅಮೆರಿಕದ ಮುಂದೆ ಇರಾನ್ 10 ಪ್ರಸ್ತಾವನೆ ಇಟ್ಟಿದ್ದು ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಏಪ್ರಿಲ್ 10ರಿಂದ ಮಹತ್ವದ ಸಭೆ ನಡೆಯುವ ಸಾಧ್ಯತೆ ಇದೆ. ಯುದ್ಧ ವಿರಾಮ ಬೆನ್ನಲ್ಲೇ ಕಚ್ಚಾ ತೈಲ ಬೆಲೆ ಇಳಿಕೆ. ಕೊಲ್ಲಿ ರಾಷ್ಟ್ರಗಳ ಕದನಕ್ಕೆ ವಿರಾಮ ಬೀಳುತ್ತಿದ್ದಂತೆ ಇಡೀ ವಿಶ್ವದ ಆರ್ಥಿಕ ಚೈತನ್ಯ ವೃದ್ಧಿಯಾಗುವ ಲಕ್ಷಣ ಕಾಣುತ್ತಿದೆ. ಕಚ್ಚಾ ತೈಲದ ಬೆಲೆಯಲ್ಲಿ $16 ಕುಸಿತ ಕಂಡಿದ್ದು, ಬ್ಯಾರೆಲ್ ಕಚ್ಚಾ ತೈಲ ಬೆಲೆಯಲ್ಲಿ ಭಾರಿ ಇಳಿಕೆಯಾಗಿದೆ. $92 ಇದ್ದ ಬ್ಯಾರೆಲ್ ಕಚ್ಚಾ ತೈಲ ಇದೀಗ $69ಗೆ ಕುಸಿದಿದೆ. ಸದ್ಯಕ್ಕೆ ಪಾಕಿಸ್ತಾನದ ಪ್ರಧಾನಿ ಶರೀಫ್ ನೇತೃತ್ವದಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಸಂಧಾನ ಶುರುವಾಗಿದೆ. ಪಾಕ್ ಪ್ರಧಾನಿಯ 2 ವಾರಗಳ ಕದನ ವಿರಾಮದ ಪ್ರಸ್ತಾಪಕ್ಕೆ ಟ್ರಂಪ್ ಮತ್ತು ಇರಾನ್ ಆಡಳಿತ ಒಪ್ಪಿದ್ದು, ಶುಕ್ರವಾರ ನಡೆಯಲಿರುವ ಇರಾನ್ ಷರತ್ತುಗಳ ಮೇಲಿನ ಚರ್ಚೆ ಮುಂದಿನ ಯುದ್ಧದ ಸ್ಥಿತಿ ನಿರ್ಧರಿಸಲಿದೆ. ನ್ಯೂಸ್ ಡೆಸ್ಕ್. ಬರೋಬ್ಬರಿ 40 ದಿನಗಳ ಘನಘೋರ ಕೊಲ್ಲಿ ಕದನಕ್ಕೆ ಕೊನೆಗೂ 14 ದಿನಗಳ ಸಣ್ಣ ಬ್ರೇಕ್ ಬಿದ್ದಿದೆ. ಮೇಲಷ್ಟೇ ಮಿಸೈಲ್ಗಳ ಮಳೆ ಕಡಿಮೆಯಾಗಿದ್ದರೂ ಕೂಡ ಒಳಗೊಳಗೆ ಜ್ವಾಲಾಮುಖಿ ಧಗಧಗಿಸ್ತಾನೆ ಇದೆ. ಇದು ಯಾವ ಮಟ್ಟಿಗೆ ಯಾವಾಗ ಸ್ಫೋಟ ಆಗುತ್ತೆ ಹೇಳೋದಕ್ಕಾಗಲ್ಲ. ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ನಲವತ್ತು ದಿನದ ಕೊಲ್ಲಿ ಕದನಕ್ಕೆ 14 ದಿನದ ಬ್ರೇಕ್. ಶುಕ್ರವಾರದ ಸಂಧಾನ ಸಭೆಯಲ್ಲಿ ಅಸಲಿಯಾಟ. ಅಬ್ಬಾ, ಇಡೀ ವಿಶ್ವವೇ ಚಾತಕ ಪಕ್ಷಿಯಂತೆ ಕಾಯುತ್ತಿದೆ. ಆ ಕ್ಷಣ ಕೊನೆವರೆಗೂ ಬಂದೇ ಬಿಡ್ತು. ಬರೋಬ್ಬರಿ 40 ದಿನದಿಂದ ಇರಾನ್, ಇಸ್ರೇಲ್ ಸೇರಿದಂತೆ ಕೊಲ್ಲಿಯ ದೇಶಗಳ ಮೇಲೆ ಬೀಳುತ್ತಿದ್ದ ಬೆಂಕಿ ಮಳೆ ತಣ್ಣಗಾಗಿದೆ. ಮಧ್ಯಪ್ರಾಚ್ಯದ ಆಕಾಶ ನಿರಾಳವಾಗಿದೆ.
ಹಾರ್ಮುಜ್ ತೆರೆಯಲು ಟ್ರಂಪ್ ನೀಡಿದ್ದ ಕೊನೆಯ ಗಡುವಿನಂತೆಯೇ ಇರಾನ್ ಜಲಸಂಧಿ ಬಾಗಿಲು ಓಪನ್ಗೆ ಒಪ್ಪಿಕೊಂಡಿದೆ. ಆದರೆ ಖಡಕ್ ಕಂಡೀಷನ್ಗಳನ್ನ ಅಮೆರಿಕದ ಮುಂದಿಟ್ಟಿದೆ. ಖಮೇನಿ ಪಡೆಯ 10 ಷರತ್ತುಗಳನ್ನ ನೋಡಿದ ಟ್ರಂಪ್ ಅಸ್ತು ಅಂದಿದ್ದು ಮಧ್ಯಪ್ರಾಚ್ಯದ ಯುದ್ಧಕ್ಕೆ 2 ವಾರಗಳ ವಿರಾಮ ಘೋಷಿಸಿದ್ದಾರೆ. ವಿಶ್ವ ಶಾಂತಿಗೆ ಇಂದು ಅತಿದೊಡ್ಡ ದಿವಸ. ಯುದ್ಧ ವಿರಾಮ ಘೋಷಣೆಗೆ ಟ್ರಂಪ್ ರಿಯಾಕ್ಷನ್. ಹೌದು, ಇರಾನ್ ಮತ್ತು ಇಸ್ರೇಲ್ ನಡುವಣ ರಣಕಾಳಗಕ್ಕೆ ಸಣ್ಣ ಬ್ರೇಕ್ ಘೋಷಿಸಿರುವ ಟ್ರಂಪ್ ವಿಶ್ವ ಶಾಂತಿಯ ವಿಚಾರದಲ್ಲಿ ಇವತ್ತು ಅತಿದೊಡ್ಡ ದಿನ ಎಂದು ಕರೆದಿದ್ದಾರೆ. ಎಲ್ಲರ ರೀತಿಯಲ್ಲೇ ಇರಾನ್ ಯುದ್ಧ ವಿರಾಮ ಬಯಸಿತ್ತು. ಹಾರ್ಮುಜ್ನಲ್ಲಿ ಹಡಗು ಸಂಚಾರ ಮರು ಆರಂಭವಾಗಲಿದೆ ಎಂದು ಹೇಳಿದ್ದಾರೆ. ಮಾತ್ರವಲ್ಲ, ಹಾರ್ಮುಜ್ ಹಡಗು ಸಂಚಾರಕ್ಕೆ ಅಮೆರಿಕ ನೆರವಾಗಲಿದೆ. ಇದು ಮಧ್ಯಪ್ರಾಚ್ಯದಲ್ಲಿ ಸುವರ್ಣ ಯುಗ ಆರಂಭಕ್ಕೆ ಬುನಾದಿ ಹಾಕಲಿದೆ ಎಂದು ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ಅಮೆರಿಕದ ಕದನ ವಿರಾಮದ ಪ್ರಸ್ತಾವನೆಯನ್ನ ಇರಾನ್ ಸಹ ಒಪ್ಪಿಕೊಂಡಿದೆ. ಅಮೆರಿಕದ ಮುಂದೆ ಇರಾನ್ 10 ಪ್ರಸ್ತಾವನೆ ಇಟ್ಟಿದ್ದು, ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಏಪ್ರಿಲ್ 10ರಿಂದ ಮಹತ್ವದ ಸಭೆ ನಡೆಯುವ ಸಾಧ್ಯತೆ ಇದೆ. ಯುದ್ಧ ವಿರಾಮ ಬೆನ್ನಲ್ಲೇ ಕಚ್ಚಾ ತೈಲ ಬೆಲೆ ಇಳಿಕೆ. ಕೊಲ್ಲಿ ರಾಷ್ಟ್ರಗಳ ಕದನಕ್ಕೆ ವಿರಾಮ ಬೀಳುತ್ತಿದ್ದಂತೆ ಇಡೀ ವಿಶ್ವದ ಆರ್ಥಿಕ ಚೈತನ್ಯ ವೃದ್ಧಿಯಾಗುವ ಲಕ್ಷಣ ಕಾಣುತ್ತಿದೆ. ಕಚ್ಚಾ ತೈಲದ ಬೆಲೆಯಲ್ಲಿ $16 ಕುಸಿತ ಕಂಡಿದ್ದು, ಬ್ಯಾರೆಲ್ ಕಚ್ಚಾ ತೈಲ ಬೆಲೆಯಲ್ಲಿ ಭಾರಿ ಇಳಿಕೆಯಾಗಿದೆ. $92 ಇದ್ದ ಬ್ಯಾರೆಲ್ ಕಚ್ಚಾ ತೈಲ ಇದೀಗ $69ಗೆ ಕುಸಿದಿದೆ. ಸದ್ಯಕ್ಕೆ ಪಾಕಿಸ್ತಾನದ ಪ್ರಧಾನಿ ಶರೀಫ್ ನೇತೃತ್ವದಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಸಂಧಾನ ಶುರುವಾಗಿದೆ. ಪಾಕ್ ಪ್ರಧಾನಿಯ 2 ವಾರಗಳ ಕದನ ವಿರಾಮದ ಪ್ರಸ್ತಾಪಕ್ಕೆ ಟ್ರಂಪ್ ಮತ್ತು ಇರಾನ್ ಆಡಳಿತ ಒಪ್ಪಿದ್ದು, ಶುಕ್ರವಾರ ನಡೆಯಲಿರುವ ಇರಾನ್ ಷರತ್ತುಗಳ ಮೇಲಿನ ಚರ್ಚೆ ಮುಂದಿನ ಯುದ್ಧದ ಸ್ಥಿತಿ ನಿರ್ಧರಿಸಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬರೋಬ್ಬರಿ 40 ದಿನಗಳ ಘನಘೋರ ಕೊಲ್ಲಿ ಕದನಕ್ಕೆ ಕೊನೆಗೂ 14 ದಿನಗಳ ಸಣ್ಣ ಬ್ರೇಕ್ ಬಿದ್ದಿದೆ. ಮೇಲಷ್ಟೇ ಮಿಸೈಲ್ಗಳ ಮಳೆ ಕಡಿಮೆಯಾಗಿದ್ದರೂ ಕೂಡ ಒಳಗೊಳಗೆ ಜ್ವಾಲಾಮುಖಿ ಧಗಧಗಿಸ್ತಾನೇ ಇದೆ. ಇದು ಯಾವ ಮಟ್ಟಿಗೆ ಯಾವಾಗ ಸ್ಫೋಟ ಆಗುತ್ತೆ ಹೇಳೋದಕ್ಕಾಗಲ್ಲ. ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ನಲವತ್ತು ದಿನದ ಕೊಲ್ಲಿ ಕದನಕ್ಕೆ 14 ದಿನದ ಬ್ರೇಕ್. ಶುಕ್ರವಾರದ ಸಂಧಾನ ಸಭೆಯಲ್ಲಿ ಅಸಲಿಯಾಟ. ಅಬ್ಬಾ, ಇಡೀ ವಿಶ್ವವೇ ಚಾತಕ ಪಕ್ಷಿಯಂತೆ ಕಾಯುತ್ತಿದೆ. ಆ ಕ್ಷಣ ಕೊನೆವರೆಗೂ ಬಂದೇ ಬಿಡ್ತು. ಬರೋಬ್ಬರಿ 40 ದಿನದಿಂದ ಇರಾನ್, ಇಸ್ರೇಲ್ ಸೇರಿದಂತೆ ಕೊಲ್ಲಿಯ ದೇಶಗಳ ಮೇಲೆ ಬೀಳುತ್ತಿದ್ದ ಬೆಂಕಿ ಮಳೆ ತಣ್ಣಗಾಗಿದೆ. ಮಧ್ಯಪ್ರಾಚ್ಯದ ಆಕಾಶ ನಿರಾಳವಾಗಿದೆ. ಹಾರ್ಮುಜ್ ತೆರೆಯಲು ಟ್ರಂಪ್ ನೀಡಿದ್ದ ಕೊನೆಯ ಗಡುವಿನಂತೆಯೇ ಇರಾನ್ ಜಲಸಂಧಿ ಬಾಗಿಲು ಓಪನ್ಗೆ ಒಪ್ಪಿಕೊಂಡಿದೆ. ಆದರೆ ಖಡಕ್ ಕಂಡೀಷನ್ಗಳನ್ನ ಅಮೆರಿಕದ ಮುಂದಿಟ್ಟಿದೆ. ಖಮೇನಿ ಪಡೆಯ 10 ಷರತ್ತುಗಳನ್ನ ನೋಡಿದ ಟ್ರಂಪ್ ಅಸ್ತು ಅಂದಿದ್ದು, ಮಧ್ಯಪ್ರಾಚ್ಯದ ಯುದ್ಧಕ್ಕೆ 2 ವಾರಗಳ ವಿರಾಮ ಘೋಷಿಸಿದ್ದಾರೆ. ವಿಶ್ವ ಶಾಂತಿಗೆ ಇಂದು ಅತಿದೊಡ್ಡ ದಿವಸ. ಯುದ್ಧ ವಿರಾಮ ಘೋಷಣೆಗೆ ಟ್ರಂಪ್ ರಿಯಾಕ್ಷನ್. ಹೌದು, ಇರಾನ್ ಮತ್ತು ಇಸ್ರೇಲ್ ನಡುವಣ ರಣಕಾಳಗಕ್ಕೆ ಸಣ್ಣ ಬ್ರೇಕ್ ಘೋಷಿಸಿರುವ ಟ್ರಂಪ್ ವಿಶ್ವ ಶಾಂತಿಯ ವಿಚಾರದಲ್ಲಿ ಇವತ್ತು ಅತಿದೊಡ್ಡ ದಿನ ಎಂದು ಕರೆದಿದ್ದಾರೆ. ಎಲ್ಲರ ರೀತಿಯಲ್ಲೇ ಇರಾನ್ ಯುದ್ಧ ವಿರಾಮ ಬಯಸಿತ್ತು. ಹಾರ್ಮುಜ್ನಲ್ಲಿ ಹಡಗು ಸಂಚಾರ ಮರು ಆರಂಭವಾಗಲಿದೆ ಎಂದು ಹೇಳಿದ್ದಾರೆ. ಮಾತ್ರವಲ್ಲ, ಹಾರ್ಮುಜ್ ಹಡಗು ಸಂಚಾರಕ್ಕೆ ಅಮೆರಿಕ ನೆರವಾಗಲಿದೆ. ಇದು ಮಧ್ಯಪ್ರಾಚ್ಯದಲ್ಲಿ ಸುವರ್ಣ ಯುಗ ಆರಂಭಕ್ಕೆ ಬುನಾದಿ ಹಾಕಲಿದೆ ಎಂದು ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ.
ಅಮೆರಿಕದ ಕದನ ವಿರಾಮದ ಪ್ರಸ್ತಾವನೆಯನ್ನ ಇರಾನ್ ಸಹ ಒಪ್ಪಿಕೊಂಡಿದೆ. ಅಮೆರಿಕದ ಮುಂದೆ ಇರಾನ್ 10 ಪ್ರಸ್ತಾವನೆ ಇಟ್ಟಿದ್ದು, ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಏಪ್ರಿಲ್ 10ರಿಂದ ಮಹತ್ವದ ಸಭೆ ನಡೆಯುವ ಸಾಧ್ಯತೆ ಇದೆ. ಯುದ್ಧ ವಿರಾಮ ಬೆನ್ನಲ್ಲೇ ಕಚ್ಚಾ ತೈಲ ಬೆಲೆ ಇಳಿಕೆ. ಕೊಲ್ಲಿ ರಾಷ್ಟ್ರಗಳ ಕದನಕ್ಕೆ ವಿರಾಮ ಬೀಳುತ್ತಿದ್ದಂತೆ ಇಡೀ ವಿಶ್ವದ ಆರ್ಥಿಕ ಚೈತನ್ಯ ವೃದ್ಧಿಯಾಗುವ ಲಕ್ಷಣ ಕಾಣುತ್ತಿದೆ. ಕಚ್ಚಾ ತೈಲದ ಬೆಲೆಯಲ್ಲಿ $16 ಕುಸಿತ ಕಂಡಿದ್ದು, ಬ್ಯಾರೆಲ್ ಕಚ್ಚಾ ತೈಲ ಬೆಲೆಯಲ್ಲಿ ಭಾರೀ ಇಳಿಕೆಯಾಗಿದೆ. $92 ಇದ್ದ ಬ್ಯಾರೆಲ್ ಕಚ್ಚಾ ತೈಲ ಇದೀಗ $69ಗೆ ಕುಸಿದಿದೆ. ಸದ್ಯಕ್ಕೆ ಪಾಕಿಸ್ತಾನದ ಪ್ರಧಾನಿ ಶರೀಫ್ ನೇತೃತ್ವದಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಸಂಧಾನ ಶುರುವಾಗಿದೆ. ಪಾಕ್ ಪ್ರಧಾನಿಯ 2 ವಾರಗಳ ಕದನ ವಿರಾಮದ ಪ್ರಸ್ತಾಪಕ್ಕೆ ಟ್ರಂಪ್ ಮತ್ತು ಇರಾನ್ ಆಡಳಿತ ಒಪ್ಪಿದ್ದು, ಶುಕ್ರವಾರ ನಡೆಯಲಿರುವ ಇರಾನ್ ಷರತ್ತುಗಳ ಮೇಲಿನ ಚರ್ಚೆ ಮುಂದಿನ ಯುದ್ಧದ ಸ್ಥಿತಿ ನಿರ್ಧರಿಸಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.